ನಮಸ್ಕಾರ ನೆಲಬಾಂಧವರೇ. ದರ್ಖಾಸ್ತು ಕೋಡಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು IL ಮತ್ತು RR ಬಗ್ಗೆ ತಿಳ್ಕೊಳ್ಳೋಣ. ಏನಿದು IL ಮತ್ತು RR ಅಂತಂದರೆ, IL ಅಂತಂದರೆ ಇಂಡೆಕ್ಸ್ ಆಫ್ ಲ್ಯಾಂಡ್ಸ್, ಅಂದರೆ ಇದು ನಮೂನೆ 6ರಲ್ಲಿ ಇರುತ್ತೆ. RR ಅಂದರೆ ರೆಕಾರ್ಡ್ ಆಫ್ ರೈಟ್ಸ್, ಇದು ನಮೂನೆ 5ರಲ್ಲಿ ಇರುತ್ತೆ. ಇತ್ತೀಚೆಗೆ ನಾವು ಯಾವುದೇ ಭೂಮಿಯ ದಾಖಲೆಗಳನ್ನ ತಗೋಬೇಕಾದ್ರೆ RTC ನೋಡ್ತೀವಿ. RTCಗಿಂತ ಮುಂಚಿತವಾಗಿ IL ಮತ್ತು RR ಇತ್ತು. ಅದಕ್ಕೂ ಪೂರ್ವಭಾವಿಯಾಗಿ ಬ್ರಿಟಿಷ್ನರು ಸಹ ಹಕ್ಕು ದಾಖಲೆಗಳನ್ನು ವಿವಿಧ ನಮೂನೆಗಳಲ್ಲಿ ತಯಾರು ಮಾಡಿ ಇಟ್ಟಿರೋದನ್ನು ನಾವು ಕಾಣಬಹುದಾಗಿದೆ. ಈಗ ನಾವು RR ಫಾರ್ಮ್ ನಂಬರ್ 5 ರೆಕಾರ್ಡ್ ಆಫ್ ರೈಟ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಒಂದು 6 ಕಾಲಂಗಳಿರ್ತಕ್ಕಂಥ ಒಂದು ನಮೂನೆ. ಇದರಲ್ಲಿ ಮೊದಲಿಗೆ ಗ್ರಾಮದ ಹೆಸರು ಬರೀತಿರ್ತಾರೆ, ಹೋಬಳಿ ಹೆಸರು ಬರೀತಾರೆ, ತಾಲೂಕು ಹೆಸರು ಬರೀತಾರೆ, ಆಮೇಲೆ ಡಿಸ್ಟಿಕ್ ಅಂದರೆ ಜಿಲ್ಲೆ ಹೆಸರು ಬರೀತಾರೆ. ಮೊದಲನೇ ಕಾಲಂನಲ್ಲಿ ಜುಂಜೂರು ನಂಬರ್ ಅಂತ ಬರೀತಾರೆ. ಇಲ್ಲಿರ್ತಕ್ಕಂಥ ನಂಬರನ್ನೇ ಮುಂದೆ ನಮೂನೆ 6ರಲ್ಲಿ ಲಿಫ್ಟೆಕ್ಟ್ ಆಗುತ್ತೆ. ಇಲ್ಲಿ ಹಕ್ಕುದಾರನ ಹೆಸರು ಬರೀತಾರೆ ಅಂತಂದರೆ, ಮತ್ತು ಹಕ್ಕಿನ ಸ್ವಭಾವ ಅಂದರೆ ಯಾವುದೇ ಒಂದು ಜಮೀನು ಮಾರಾಟ ಆಯಿತು ಅಂತಂದರೆ ಸಂಬಂಧಪಟ್ಟವರ ಯಾರಿಂದ ಯಾರಿಗೆ ಮಾರಾಟ ಆಯಿತು ಮತ್ತು ಹಕ್ಕಿನ ಸ್ವಭಾವ ಅಂದರೆ ಕ್ರಯ, ದಾನ, ಗಿಫ್ಟ್ ಇನ್ನಿತರ ದಾಖಲೆಗಳ ಮೂಲಕ ಹೇಗೆ ಬಂತು ಅನ್ನೋದ್ರ ಬಗ್ಗೆ ದಾಖಲೆ ಮಾಡ್ತಾರೆ. ಸರ್ವೆ ನಂಬರ್ ಇದ್ರೆ ಸರ್ವೆ ನಂಬರ್ ಮಾಡ್ತಾರೆ. ಸಬ್ ನಂಬರ್ ಅಂದರೆ ಇಸ್ಸ ನಂಬರ್ ಇತ್ತು ಅಂತಂದರೆ ಇಸ್ಸ ನಂಬರ್ ದಾಖಲೆ ಮಾಡ್ತಾರೆ. ಶರ ಮತ್ತು ಟಿಪ್ಪಣಿ, ಈ ಭೂಮಿಗೆ ಸಂಬಂಧಪಟ್ಟಂತೆ ವಹಿವಾಟುಗಳ ಬಗ್ಗೆ ಅಥವಾ ಯಾವುದಾದ್ರೂ ಲೋನ್ ಇರುವ ಬಗ್ಗೆ ಇಲ್ಲಿ ದಾಖಲೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ರಯಕ್ಕೆ ಯಾವುದೇ ಮ್ಯೂಟೇಷನ್ ಲಿಸ್ಟ್ ದಾಖಲೆ ಇತ್ತು ಅಂತಂದ್ರೆ ಸಂಬಂಧಪಟ್ಟ ಸಂಖ್ಯೆನ ನಮೂದು ಮಾಡ್ತಾರೆ. ಇನ್ಹೆರಿಟೆನ್ಸ್ ರಿಜಿಸ್ಟರ್ಸ್ಗೆ ದಾಖಲೆ ಅಂತಂದ್ರೆ ಪಾವತಿ ವಾರಸು ಏನಾದರೂ ಇತ್ತು ಅಂತಂದ್ರೆ ಸಂಬಂಧಪಟ್ಟಂತ ಸಂಖ್ಯೆಗಳನ್ನ ಇಲ್ಲಿ ನಮೂದು ಮಾಡ್ತಾರೆ. ಇತ್ತೀಚೆಗೆ ಪಾಣಿಗೆ ನಾವು ಹೆಚ್ಚು ಆದ್ಯತೆ ಕೊಡ್ತಾ ಇದ್ದೀವಿ. ಯಾಕೆಂತಂದ್ರೆ IL ಮತ್ತು RRಗಳು ಬಹಳಷ್ಟು ಹಳೆ ಕಾಲದ ರೆಕಾರ್ಡ್ಗಳಾಗಿರೋದ್ರಿಂದ ಅವುಗಳೆಲ್ಲ ಶಿಥಿಲವಾಗಿದ್ದಾವೆ. ಹಲವು ಕಡೆ IL ಮತ್ತು RRಗಳು ಲಭ್ಯವಿದ್ದು ಅವುಗಳನ್ನು ಸ್ಕ್ಯಾನಿಂಗ್ ಮಾಡಿ ಕಾಯ್ದಿರಿಸಲು ಸರ್ಕಾರ ಶ್ರಮಿಸ್ತಾ ಇದೆ. ತಾವು ಯಾವುದೇ IL ಮತ್ತು RR ಬೇಕು ಅಂತಂದರೆ ತಾವು ಸಂಬಂಧಪಟ್ಟ ತಾಲೂಕು ಕಚೇರಿಗೆ ಭೇಟಿ ನೀಡಿ ಪಡೆದುಕೊಳ್ಳಬಹುದಾಗಿರುತ್ತದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್ಸ್ ಹಾಗೂ ಥ್ರೆಡ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.